2020-26ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು. ಮುಳಬಾಗಿಲು ತಾಲೂಕಿನ ಎನ್.ವಡ್ಡಹಳ್ಳಿ ಶಾಲೆಯ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಪ್ರಾಥಮಿಕ ವಿಭಾಗದಿಂದ ಸರ್ಕಾರಿ ಪ್ರೌಢಶಾಲೆ ತಾಲೂಕು ಮಟ್ಟದ ಖೋ-ಖೋ, ಕಬಡ್ಡಿ ಮುಂತಾದ ಆಟಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಶಾಸಕರು ಸಮೃದ್ಧಿ ವಿ. ಮಂಜುನಾಥ್, ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದರು. ನೆರವೇರುತ್ತೆ. ದಯವಿಟ್ಟು ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಪೋಷಕರು ಹಾಗೂ ಊರಿನ ಹಿರಿಯರು, ಮುಖಂಡರು, ಯುವಕರು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟ ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ದಯವಿಟ್ಟು ಎಲ್ಲ ಮಕ್ಕಳು ಹಾಗೆ ಎದ್ದು ನಿಂತ್ಕೋಬೇಕು. ಈಗ ನಾಡಗೀತೆ ಪ್ರಾರಂಭ ಆಗುತ್ತೆ. ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಇವ್ರು ಲೇಟಾಗಿ ಟೂಬ್ಲಿಟ್ ಹೊಡೆದಂಗಿದೆ. ಈಗ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ತಾಲೂಕು ಮಟ್ಟದ ಇವತ್ತು ಕ್ರೀಡಾಕೂಟಕ್ಕೆ ಆಹ್ವಾನವನ್ನು ಬಯಸ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಹಾಸರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ರಾಮಚಂದ್ರಪ್ಪ ಮಾಸ್ಟರ್ ಹಾಗೂ ನನ್ನ ಜೊತೆ ಮತ್ತೋರ್ವ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಹಾಗೂ ಟಮಾಟ ವ್ಯಾಪಾರಿಗಳು ಮತ್ತು ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಎನ್.ಆರ್. ಸತ್ತಣ್ಣವರೇ, ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ಗೊಲೆಗಳ ಜಗದೀಶನವರು, ಶೇಖರಣ್ಣವರು, ವೆಂಕಟೇಗೌಡರು, ನಮ್ಮ ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷರಾಗಿರ್ತಕ್ಕಂಥ MP ರತ್ನವರು ಹಾಗೂ ನಮ್ಮ ಸುಬ್ರಹ್ಮಣ್ಯವರು, ನನ್ನೆಲ್ಲ ಟೀಚರ್ಸ್, ನಮ್ಮ ಮಾಸ್ಟರ್ ಓಬಲ್ ರೆಡ್ಡಿ ಅವರು, ಸಿರಮ್ಮ ಮಾಸ್ಟರು, ಸೊ ನಮ್ಮ ಮಂಜಣ್ಣವರು, ನಮ್ಮ ಧರ್ಮ ಅವರು, ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಯಾರ ಹೋಗ್ಬಿಡಿ, ಎಲ್ಲರಿಗೂ ನಾನು ವೇದಿಕೆ ಮೇಲೆ ಹಾಸರಾಗಿ ಇವತ್ತಿನ ಮಾಧ್ಯಮ ಮಿತ್ರರು, ಇವತ್ತು ವಿಶೇಷವಾಗಿ ಬೆಳಗ್ಗೆ 4 ಗಂಟೆಗೆ ಒಂದು ಫೋನ್ ಬಂದ ನನಗೆ. ಬೆಳಗ್ಗೆ 4 ಗಂಟೆಗೆ ಫೋನ್ ಮಾಡಿದಾಗ ನಾನು ಆಕ್ಚುಲಿ ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟದ ಫೋನ್ ಎತ್ಕೊತೀನಿ. ಅಣ್ಣ ಕೆರೆಗಳೆಲ್ಲ ತುಂಬೋಗಿದ್ದಾವಣ, ಇವತ್ತು ಕೆರೆಗಳೆಲ್ಲ ತುಂಬೋಗಿದ್ದಾವೆ. ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಕಳೆದ 3 ದಿವಸ 4 ದಿವಸಗಳ ಹಿಂದ್ಗಡೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ನಿಮ್ಗೆ. ಸೊ ನಮ್ಮ ಸುನೀತಾ ಮೇಡಮ್ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಆಯ್ತಲ್ವಾ. ಸೊ ಹಾಗೆ ದೊಡ್ಡಗುರ್ಗಿ ವೆಂಕಟೇಶ್ವರ ಸರ್ ಮುಂದ್ಗಡೆ ಮಾಧ್ಯಮಿಕರು ಒಂದು ಮಾತು ಕೇಳಿದ್ರು, ಸರ್ ಇವತ್ತು ಏನ್ ಕೋರ್ಕೊಂಡ್ರೆ ಅಂತ ಕೇಳಿದ್ರು. ನನ್ನ ತಾಲೂಕು ಸಮೃದ್ಧವಾಗಿದೆ, ಒಂದು ಕೊರತೆ ಇದೆ ನನಗೆ, ಅದು ಭಗವಂತನ ಇಟ್ಟಿದ್ದೀನಿ ಅಂತಂದ್ರೆ. ಕೆರೆಗಳಲ್ಲಿ ನೀರು ಬಂದಿಲ್ಲ, ಆದಷ್ಟು ಮಳೆ ಬಂದು ಕೆರೆಯಲ್ಲಿ ನೀರು ತುಂಬಿದ್ರೆ ಭಗವಂತನಿಗೆ ಇದು ನಾನು ಸಲ್ಲಿಸ್ತೀನಿ ಅಂತಂದೆ. ಬಹುಶಃ 4 ದಿವಸ ಹಿಂದುಗಡೆ ಭಗವಂತ ಕೇಳ್ಕೊಂಡೆ, ನಮ್ಮ ಮುಳಬಾಗಲ ಎಲ್ಲಾ ಕೆರೆ ತುಂಬಲಿ ಅಂತ. ಬಹುಶಃ ರಾತ್ರಿ ವರ್ಣ ಆರ್ಭಟದಿಂದ ಇಡೀ ಮುಳಬಾಗಲ ತಾಲೂಕಲ್ಲಿ ಎಲ್ಲಾ ಕೆರೆಗಳು ತುಂಬಿ ಇವತ್ತು ಮರವಾಗ್ತಾ ಇದಾವೆ. ಇದಕ್ಕಿಂತ ಖುಷಿ ತರ್ತಕ್ಕಂಥ ವಿಷಯ ಇವತ್ತು ಎಲ್ಲ
ಯಾಕೆಂದ್ರೆ ರೈತರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರಕ್ಕೆ ಸಾಧ್ಯ. ಯಾಕೆ ಹೇಳಿ? ನಾವೆಲ್ಲ ರೈತರ ಮಕ್ಕಳು. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನನ್ನ ವರ್ಡುಗೆ ಆ ಮಹಾನ್ ಭಾವನಿಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತಿನ ಕ್ರೀಡಾಕೂಟಕ್ಕೆ ಆಕ್ಚುಲಿ ಒಡ್ಡಳ್ಳಿ ಸ್ಕೂಲ್ ಅಂತ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಲಾಸ್ಟ್ ಟೈಮ್ ಒಡ್ಡಳ್ಳಿ ಸ್ಕೂಲ್ಗೆ ಬಂದೋಗಿದ್ದಾಗ ಇಲ್ಲಿ ಕೆಲವು ಮನವಿಗಳನ್ನ ಕೊಟ್ಟಿದ್ರು, ಸ್ಕೂಲ್ ಸೋರ್ತಾ ಇದೆ, ಸ್ಕೂಲ್ ಸ್ವಲ್ಪ ಇದಾಗಿದೆ ಅಂತ ಕೊಟ್ಟಿದ್ರು. ಅದಕ್ಕೆ ಇವತ್ತು ಬಿ ಅವ್ರಿಗೆ ಹೇಳಿದ್ದೀನಿ, ನಂದೊಂದು ಸ್ವಲ್ಪ ಅಮೌಂಟ್ ಇದೆ, ಮೊನ್ನೆ ಬಂದಿದೆ ಅಮೌಂಟ್, ಅದನ್ನ ನೋಡ್ಕೊಂಡು ಸುಮಾರು ಒಂದು 25 ಸ್ಕೂಲ್ನ ಆದಷ್ಟು ಬೇಗ ರಿಪೇರಿಗೆ ಅದನ್ನ ಲೀಸ್ಟ್ ಕೊಡಿ ಅಂತ ಈಗ ತಾನೇ ಕೇಳಿದೆ. ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ಕೇಳಿದ್ವಿ. ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ನಾನು ಕೇಳಿದ್ದೀನಿ. ಪುಟಾಣಿ ಮಕ್ಕಳಲ್ಲಿ ಇವತ್ತೇನು ಉತ್ಸಾಹದಿಂದ ತಾವೆಲ್ಲ ಇದೀರಿ. ಕ್ರೀಡೆ ಅದರಲ್ಲಿ ಕೂಡ ನಾನು ಕ್ರೀಡೆಯಲ್ಲಿ ತುಂಬಾ ಹೆಚ್ಚಲ್ಲಿ ಭಾಗವಹಿಸ್ತೀನಿ. ನಾನು ಕೂಡ ದೊಡ್ಡ ಮಟ್ಟಕ್ಕೆ ನಾನು ಟೂರ್ನಮೆಂಟ್ ಕ್ರಿಕೆಟ್ ಆಡ್ತಾ ಇರ್ತೀನಿ. ಸೊ ನನಗೂ ಕ್ರೀಡೆ ಅಂದ್ರೆ ಭಾರಿ ಇಷ್ಟ. ಸೊ ಇವತ್ತು ಯಾರಪ್ಪ ಸಾಹುಕಾರರು ಅಂತಂದ್ರೆ, ಇವತ್ತು ದುಡ್ಡಿದ್ದ ಸಾಹುಕಾರರಲ್ಲ, ದುಡ್ಡಿದ್ದ ಶುಗರ್ ಬಂದಿರ್ತದೆ. ದುಡ್ಡು ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರಿಗೆ ಶುಗರ್ BP 2 ಬಂದಿರ್ತದೆ. ಇವತ್ತು ಯಾರು ಸಾಹುಕಾರ ಅಂತಂದ್ರೆ, ಆರೋಗ್ಯವನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವನು ಸಾಹುಕಾರ ಅಂತ ಕೇಳಿದ್ದಾರೆ. ಆರೋಗ್ಯ ಚೆನ್ನಾಗಿರ್ಬೇಕು, ಏನೇನ್ ಮಾಡ್ಬೇಕು? ದಿನನಿತ್ಯ 1 ಗಂಟೆ 2 ಗಂಟೆ ಆರೋಗ್ಯಕ್ಕೆ ನಾವು ಟೈಮ್ ಕೊಡ್ಬೇಕು. ಇವತ್ತು ಕ್ರೀಡೆ ಬಂದಾಗ ಮಾತ್ರ ಕ್ರೀಡೆ ಆಡೋದು, ಕ್ರೀಡೆ ಬಿಟ್ಟು ವರ್ಷಕ್ಕೊಂದ್ಸಲ ಆಡೋದು ಕ್ರೀಡೆ ಅಲ್ಲ. ಸೊ ಮಕ್ಕಳಲ್ಲಿ ಪ್ರತಿನಿತ್ಯ, ಅದು ಕ್ರೀಡಾ ಮಕ್ಕಳು, ನಮ್ಮ ಹಳ್ಳಿ ಪಟ ಮಕ್ಕಳು, ನಮ್ಮ ಹಳ್ಳಿ ಕಾಡದ ಮಕ್ಕಳು ಕ್ರೀಡೆಯಲ್ಲಿ ಹೆಚ್ಚು ಉತ್ಸಾಹ ಕಂಡಾಗ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು. ಬಟ್ ಎಕ್ಸಾಂಪಲ್ ನಾನು ತಿಲಕವರ್ಮ ಬಗ್ಗೆ ಹೇಳ್ತೀನಿ. ತಿಲಕವರ್ಮ ಅನಂತಪುರದ ಒಂದು ಜಿಲ್ಲೆಯ ಒಂದು ಕುಗ್ರಾಮದ ಒಂದು ಹುಡುಗ, ಯಾರು ನಮ್ಮ ತಿಲಕವರ್ಮ, ಲಾಸ್ಟ್ ಪಾಕಿಸ್ತಾನ ಬ್ಯಾಟಿಂಗ್ ಆಡೋದನ್ನ ಇಡೀ ಭಾರತ ದೇಶವನ್ನ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ. ಹಳ್ಳಿದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಇವತ್ತು ಇಡೀ ಪ್ರಪಂಚ ನೋಡ್ತಕ್ಕಂಥ ಯಾರು ಮಾಡೋದು? ತಿಲಕವರ್ಮ. ನಮ್ಗೆಲ್ಲ ಎಕ್ಸಾಂಪಲ್ ಇದು. ನಾವು ಕೂಡ ಇದನ್ನ ಯಾಕೆ ಆಗ್ಬಾರ್ದು? ಮಕ್ಕಳ ನಾನು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದಯವಿಟ್ಟು ನಾವ್ ಎಲ್ಲಿದ್ದೀವಿ, ಯಾರ ಜೊತೆ ಇದೀವಿ, ಯಾವ ಸ್ಕೂಲಲ್ಲಿ ಇದೀವಿ, ಯಾವ ಟೀಚರ್ ಜೊತೆ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗ್ತದೆ, ಹೌದಲ್ವಾ? ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡ್ಬೇಕಾದ್ರೆ, ಆ ಶಾಲೆ ಹೆಸರು ಉಳಿಸ್ಬೇಕಾದ್ರೆ, ಆ ಶಾಲೆಯ ಪ್ರಾಧ್ಯಾಪಕರ ಹೆಸರು ಉಳಿಸ್ಬೇಕಾದ್ರೆ ನೀವು ವಿಶೇಷವಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರಿದ್ದಾರೆ, ಯಾರು ದೈಹಿಕ ಕ್ರೀಡಾ ಇದ್ದಾರೆ, ನನ್ ತುಂಬಾ ಖುಷಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಂಕರಪ್ಪ ಇರ್ಬೋದು, ನಮ್ಮ ರಹೀಮ್ ಅವರು, ಅವ್ರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲೂ ಆ ಶಾಲೆ ಈ ಶಾಲೆ ನಮ್ದು ಅಂತ ಹೇಳ್ತಾ ಇಲ್ಲ, ತುಂಬಾ ಉತ್ತಮ ಮಟ್ಟಕ್ಕೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಕೂಗು ಇನ್ನೂ ಸರ್ಕಾರಕ್ಕೆ ಕೇಳಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕೂಗು, ದೈಹಿಕ ಶಿಕ್ಷಕರ ಕೂಗು ಪಾಪ ಅವ್ರಿಗಿನ್ನೂ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು